ಗಾಂಧೀಜಿಯವರಿಗೆ ಬಾಬಾ ಸಾಹೇಬರಿಗೆ ವ್ಯತ್ಯಾಸಗಳು ರಾಜಕೀಯವಾಗಿತ್ತು, ಅದು ಇತಿಹಾಸ, ಅದು ನಾನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪುಸ್ತಕನೇ ಬರೆದುಬಿಟ್ಟಿದ್ದಾರೆ, ವಾಟ್ ಕಾಂಗ್ರೆಸ್ ಹ್ಯಾಸ್ ಡನ್, ವಾಟ್ ಕಾಂಗ್ರೆಸ್ ಅಂಡ್ MK ಗಾಂಧಿ ಹ್ಯಾಸ್ ಡನ್ ಫಾರ್ ದ ಡಿಪ್ರೆಸ್ ಕ್ಲಾಸಸ್. ಓದ್ಕೊಳ್ರಿ ಅದನ್ನು. ಆದರೆ ದೇಶ ಕಟ್ಟಬೇಕಾದಾಗ, ಸಂವಿಧಾನವನ್ನು ನಾವು ಲೋಕಾರ್ಪಣೆ ಮಾಡಬೇಕಾದ್ರೆ ಅಥವಾ ಕರಡು ಸಮಿತಿಯ ಅಧ್ಯಕ್ಷ ಇದ್ದಾಗ ನಾವೆಲ್ಲ ಒಂದಾಗಿ ಕೆಲಸ ಮಾಡಿದ್ದೇವೆ. ಇದು ನಾನು ಹೇಳೋದಲ್ಲ, ಇತಿಹಾಸದ ಪುಟ ತೆಗೆದು ನೋಡಿ ನೀವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆಯ ಭಾಷಣವನ್ನು ತಾವು ದಯವಿಟ್ಟು ಓದಿ, BJPಯವರೇ. ಅದರಲ್ಲಿ ಎಲ್ಲ ಕ್ಲಿಯರಾಗಿ ಹೇಳಿದ್ದಾರೆ. ದೇಶದ್ರೋಹಿ ಅಂತ ಯಾರಿಗೆ ಹೇಳಬೇಕು, ಹೂ ಈಸ್ ಆನ್ ಆ್ಯಂಟಿ ನ್ಯಾಷನಲ್ ಅಂತ ಅದರಲ್ಲಿ ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಬಗ್ಗೆ ಏನು ಮಾತಾಡಿದ್ದಾರೆ ಅಂತ ಕೂಡ ಅದರಲ್ಲಿ ಹೇಳಿದ್ದಾರೆ. ಒಂದೇ ಒಂದು ಪ್ಯಾರಾ ಓದ್ತೀನಿ ನೋಡಿ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೊನೆ ಭಾಷಣ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ದ ಟಾಸ್ಕ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ವುಡ್ ಹ್ಯಾವ್ ಬೀನ್ ಅ ವೆರಿ ಡಿಫಿಕಲ್ಟ್ ಒನ್ ಇಫ್ ದಿಸ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ had been merely a motley crowd, a tessellated pavement without cement, a black stone here and a white stone there, is which each member or each group was a law unto himself. There would have been nothing but chaos. This possibility of chaos was reduced to nil by the existence of the Congress party inside the assembly, which brought into its proceedings a sense of order and discipline. It is because of the discipline of the Congress party that the drafting committee was able to pilot the constitution in the assembly with the sure knowledge as to the fate of each article and each amendment. The Congress party is therefore entitled to all credit for the smooth sailing of the draft constitution in the assembly. ಏನಂತ ಹೇಳ್ತಾರೆ? ಅಕಸ್ಮಾತ್ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇರಲಿಲ್ಲ ಅಂದರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ, ಪಾರ್ಲಿಮೆಂಟ್ನಲ್ಲಿ ಸಾಕಷ್ಟು ಕೋಲಾಹಲ ಇರ್ತಾ ಇತ್ತು. ಯಾವ ಆರ್ಟಿಕಲ್ಲು, ಯಾವ ಅಮೆಂಡ್ಮೆಂಟು ಮನಸ್ಸಿಗೆ ಬಂದಂಗೆ ಬರ್ತಾ ಇದ್ವು. ಕಾಂಗ್ರೆಸ್ ಪಾರ್ಟಿ ತಂದಿರುವಂಥ ಶಿಸ್ತಿನಿಂದ, ಕಾಂಗ್ರೆಸ್ ಪಾರ್ಟಿಯಿಂದ ಇವತ್ತು ಈ ಸಂವಿಧಾನ ಅಸ್ತಿತ್ವ ಬರಲಿಕ್ಕೆ ಆಯಿತು ಅಂದ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಕೊನೆಯ ಭಾಷಣದಲ್ಲಿ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದಾರೆ. ಇದಕ್ಕೂ ಸಾಕ್ಷಿ ಬೇಕಾ? ಇದಕ್ಕೂ ಸಾಕ್ಷಿ ಕೊಡ್ತೀನಿ ಬೇಕಾದರೆ BJPಯವರಿಗೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಹಿ ಹೂ ಡಸ್ ನಾಟ್ ನೋ ಹಿಸ್ಟ್ರಿ ಕಾಂಟ್ ಮೇಕ್ ಹಿಸ್ಟ್ರಿ ಅಂತ. ಇತಿಹಾಸ ಯಾರಿಗೆ ಗೊತ್ತಿಲ್ಲ, ನೀವು ಇತಿಹಾಸ ರಚನೆ ಮಾಡಲಿಕ್ಕಾಗಲ್ಲ ಅಂತ. ಇವ್ರ ಇತಿಹಾಸ ಇವರಿಗೆ ಗೊತ್ತಿಲ್ಲ. ನಾನು ಚಾಲೆಂಜ್ ಮಾಡ್ತೀನಿ, ಸಾವರ್ಕರ್ ಅವ್ರ ಬಗ್ಗೆ ಡಿಬೇಟ್ ಮಾಡಬೇಕಾ? ಮಾಡೋಣ ಬನ್ನಿರಿ. ಇಂಡಿಯಾ ಪಾಕಿಸ್ತಾನ್ ವಿಭಜನೆ ಫಸ್ಟ್ ಸಜೆಸ್ಟ್ ಮಾಡಿದ್ದೆ ಸಾವರ್ಕರ್. ಡಿಬೇಟ್ ಮಾಡ್ತೀರಾ? ಗೋಮಾತೆಯನ್ನು ಪೂಜೆ ಮಾಡಬಾರ್ದು ಅಂತ ಹೇಳಿದ್ದು ಸಾವರ್ಕರ್. ಡಿಬೇಟ್ ಮಾಡ್ತೀರಾ? 52 ವರ್ಷ RSSನವರು ನಮ್ಮ ರಾಷ್ಟ್ರ ಬಾವುಟವನ್ನು ನಿಮ್ಮ ಕಚೇರಿನಲ್ಲಿ ಹಾರಿಸಿಲ್ಲ. ಡಿಬೇಟ್ ಮಾಡ್ತೀರಾ? ಇವೆಲ್ಲ ಅಲ್ಲಿ ಹೇಳಿದ್ರೆ ಎಲ್ಲರೂ ಮೈ ಮೇಲೆ ಬೀಳ್ತಾರೆ. ಇದು ಇತಿಹಾಸ. ನಾನು ಚೇಂಜ್ ಮಾಡೋಕ್ಕಾಗಲ್ಲ, ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿ ಬಗ್ಗೆ ಏನು ಹೇಳ್ತಾರೆ ಅದನ್ನ ಚೇಂಜ್ ಮಾಡೋಕ್ಕಾಗುತ್ತಾ? ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೆಲ್ಲ ಹೇಳಿದ್ದು. ಕಾಂಗ್ರೆಸ್ ಪಾರ್ಟಿ ಇರಲಿಲ್ಲ ಅಂದಿದ್ರೆ ನಮ್ಮ ಸಂವಿಧಾನವನ್ನು ನಾವು ಅಸ್ತಿತ್ವಕ್ಕೆ, ಜಾರಿಗೆ ತರಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಧನ್ಯವಾದ ಹೇಳಿದ್ದಾರೆ. ಸೊ ಆದ್ದರಿಂದ ಮಾನ್ಯ BJP ನಾಯಕರಿಗೆ, ಹೈಕಮಾಂಡ್ ಅವರಿಗೆ ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ, ಇದು ನಾವು ಕೊಟ್ಟಿರುವಂಥ ಚಾಲೆಂಜ್ ಅಲ್ಲ. ಅವರೇ ಸ್ವಯಂ ಘೋಷಣೆ ಮಾಡಿದ್ದು. ಏನೋ ನಮ್ಮ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾದಂಥ ನಾರಾಯಣ ಸ್ವಾಮಿ ಅವರು, ನಾವು ಇವಾಗ ಪ್ರೂವ್ ಮಾಡಿದ್ದೀವಿ. ಆರ್ಕೈವ್ಸ್ದು ಅಡ್ರೆಸ್ ಕೊಟ್ಟಿದ್ದೀವಿ. ಯಾವ ಪೇಪರ್ ಹುಡುಕಬೇಕು, ಎಲ್ಲಿ ಸಿಗುತ್ತೆ ಅಂತ ಕೂಡ ಹೇಳಿದ್ದೀವಿ. ನೀವು ಎರಡು ಮಾಡ್ಬೋದು. ನೀವೇ ಫಿಸಿಕಲಿ ಹೋಗಿ ತಗೊಂಡು ಬರ್ಬೋದು ಡೆಲ್ಲಿಗೆ, ಅಥವಾ ಇಲ್ಲಿಂದಾನೇ ನೋಡ್ಬೋದು. ನನ್ನ ಮಾಧ್ಯಮ ಸ್ನೇಹಿತರಿಗೆ ನನ್ನ ಮನವಿ, ದಯವಿಟ್ಟು ಅವ್ರಿಗೆ ಸಹಕಾರ ಮಾಡಿ. ಇದು ಜೆನ್ಯೂನ್ ಇದೆಯಾ ಇಲ್ಲ ಅಂತ ಆದಷ್ಟು ಬೇಗ ಅವ್ರಿಗೆ ತಿಳಿಸಿ. ಯಾಕಂದರೆ ಅವರೇನು ಹೇಳಿದ್ರು, 1,01,000 ರೂಪಾಯಿ ಕೊಡ್ತೀನಿ ಅಂತ. ಎಲ್ಲ 4 ಜನಕ್ಕೆ ಸೇರ ಏನು ಒಬ್ಬೊಬ್ರಾಗ? ಸೊ ಐ ಆಮ್ ಅಸ್ಯೂಮಿಂಗ್ ಇಟ್ ಈಸ್ 1 lakh 1 rupee ಈಚ್. ಸೊ 4 ಲಕ್ಷ 4 ರೂಪಾಯಿ ಆಯಿತು. ಖರ್ಗೆ ಸಾಹೇಬರು, ಸಿದ್ದರಾಮಯ್ಯನವರು, ನಾವು, ಜಯರಾಮ್ ರಮೇಶ್ ಅವರು 4 ಲಕ್ಷ
₹4. ಹೌದಾ? ನಮಗೇನು ಬೇಕಾಗಿಲ್ಲ, ಪಂಚಾಯತ್ ರಾಜ್ ಕಮಿಷನರೇಟಿಗೆ ಕೊಟ್ಬಿಡಿ, ನಾವು ನಮ್ಮ ಅರಿವು ಕೇಂದ್ರಗಳಿಗೆ ಪುಸ್ತಕಗಳನ್ನು ತಗೋತೀವಿ. ಯಾವುದಾದ್ರು ಬಸವ ತತ್ವದ ಪುಸ್ತಕ, RSS ಪುಸ್ತಕಗಳು ಬಿಟ್ಟು, ಆಮೇಲೆ ಅವ್ರ ಬಾಡಿಗೆ ಭಾಷಣಕಾರರು ಇದ್ದಾರಲ್ಲ ಅವ್ರ ಪುಸ್ತಕಗಳನ್ನು ಬಿಟ್ಟು ಬಸವ ತತ್ವದ ಇರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ದು ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇರ್ಬೋದು, ನಮ್ಮ ಯುವಕರಿಗಾನ ಹೆಲ್ಪ್ ಆಗಲಿ. ಬೇಕಾದರೆ ನಿಮಗೆ ಇಲ್ಲಪ್ಪ ಇಂಥದೇ ಪುಸ್ತಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ಬೇಕಂದ್ರೆ ಕೊಡ್ತೀವಿ. ಇಲ್ಲ ಅವ್ರಿಗೆ ಯಾಕೆ ಕೊಡೋದು ಸರ್, ಜನರಿಗೆ ಹೋಗಲಿ. ಇಲ್ಲ ಅವ್ರು ರಾಜೀನಾಮೆ ಕೊಡಲಿ, ದುಡ್ಡು ಅರಿವು ಕೇಂದ್ರ ಕೊಡಲಿ, ಅದು ನಾನು ಬೇಕಾದರೆ ಕೊಡಿಸ್ತೀನಿ, ಅದು ನನ್ನ ದುಡ್ಡಿಂದ ಕೊಡಿಸ್ತೀನಿ, ಅದೇನು ತೊಂದರೆ ಇಲ್ಲ. ಅವ್ರು ಓದೋಕ್ಕೆ ರೆಡಿ ಇರಬೇಕಲ್ವ ಸರ್, ಓದ್ತಾರಾ? ಓದೋಕ್ಕೆ ರೆಡಿ ಇಲ್ಲ. ಈಗ ಒಂದು ನಿಮಿಷ ಸರ್ ಮುಗಿಸ್ಬಿಡ್ತೀನಿ, ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ₹4,04,000 ದಯವಿಟ್ಟು ಪಂಚಾಯತ್ ರಾಜ್ ಕಮಿಷನರಿಗೆ ಕೊಟ್ಬಿಡಿ, ಅದ್ರ ಬಿಲ್ಲು ಕೂಡ ನಿಮಗೆ ತಲುಪಿಸ್ಕೊಡ್ತೀವಿ. ವಿತಿನ್ 48 hours ಐ ವಿಲ್ ಗಿವ್ ಇಟ್ ಯು. ನೀವು ಕೊಟ್ಟು 48 hours ಆದಮೇಲೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಹೇಳ್ದಂಗೆ ನೀವು ಮಾತು ಉಳಿಸ್ಕೋಬೇಕಾಗತ್ತೆ. ರಾಜಕೀಯ ಏನು, ಫಸ್ಟು ರಾಜೀನಾಮೆ ಕೊಡಿ, ಎರಡನೇದು ರಾಜಕೀಯ ನಿವೃತ್ತಿ ತಗೊಳ್ಳಿ. ಯಾಕಂದರೆ ನೀವು ಹೇಳಿದ್ದು ನಾವಲ್ಲ, ನೀವು ಯಾರು ಕಾಲು ಬೀಳ್ಬೇಕಂತೀರಾ ಹೇಳಿ ಕಾಲು ಬೀಳಿಸ್ತೀವಿ. ಖರ್ಗೆ ಸಾಹೇಬ್ರದ್ದು ಬೀಳ್ತೀರಾ, ಸಿದ್ದರಾಮಯ್ಯ ಸಾಹೇಬ್ರದ್ದು ಬೀಳ್ತೀರಾ, ಬಿದ್ದು ಕ್ಷಮೆ ಕೇಳಿ ರಾಜೀನಾಮೆ ಇಲ್ಲಿ ತಲುಪಿಸ್ಬಿಡಿ ಮೇಲ್ಮನೆ ಅಧ್ಯಕ್ಷರಿಗೆ. ಅದಾದಮೇಲೆ ನೀವೇನಾದರೂ ಮಾಡಿ. ಯು ಹ್ಯಾವ್ 24 hours. ಒಂದು ನಿಮಿಷ ಸರ್. ಸೊ ತಂದು ಕೊನೆಯ ರಿಕ್ವೆಸ್ಟ್ ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಸ್ನೇಹಿತರಿಗೆ ಎಲ್ಲ ದಾಖಲೆಗಳು ತಮ್ಮ ಮುಂದೆ ಇಟ್ಟಿದ್ದೀನಿ, ದಯವಿಟ್ಟು ಅವರಿಗೆ ತಲುಪಿಸ್ಬಿಡಿ. ಜೆನ್ಯೂನಿಟಿ ಏನಿದೆ ಅದನ್ನು ತಿಳಿಸ್ಬಿಡಿ. ಅದಾದಮೇಲೆ ಅವರ ರಾಜೀನಾಮೆ ಮಾಧ್ಯಮದ ಮುಖಾಂತರ ಕೊಡ್ತಾರಾ, ಇನ್ನು ಖಾಸಗಿಯಾಗಿ ಹೋಗಿ ಹೊರಟ್ಟಿ ಸಾಹೇಬ್ರ ಬಲ್ಲಿ ಕೊಡ್ತಾರಾ, ಅದು ಅವ್ರಿಗೆ ಬಿಟ್ಟು ವಿಚಾರ. ಬಹುಶಃ ನೀವೆಲ್ಲ ಕ್ಯಾಮ್ರಾಗಳು ತೊಗೊಂಡು ಹೋದರೆ ಮುಜುಗರ ಆಗ್ಬೋದು, ಸ್ವಲ್ಪ ಅವರಿಗೆ ಪ್ರೈವಸಿ ಕೊಡಿ, ನನ್ನ ರಿಕ್ವೆಸ್ಟ್ ಅಷ್ಟೆ. ಸೊ ಒಟ್ಟಾರೆ ಇವೆರಡು ಕೆಲಸ ವಿತಿನ್ 24 hours ಮಾಡಿದ್ರೆ ನಿಮ್ಮ ಮಾತಿಗೆ ಬೆಲೆ ಇರುತ್ತೆ. ಹೌದಪ್ಪ ಇವನು ನಿಜವಾಗೂ ಛಲವಾದಿ ಅಂತ ಬರುತ್ತೆ. ನೀವು ಮಾತೇನಾದರೂ ತಪ್ಪಿದ್ರೆ ನಿಮ್ಮ ಮಾತಿಗೂ ಬೆಲೆ ಇಲ್ಲ, ಇನ್ನು ಮೇಲೆ ನಿಮ್ಮ ಯಾವ ಮಾತಿಗೂ ರಿಯಾಕ್ಟ್ ಮಾಡೋದು ಕೂಡ ಸಮಂಜಸ ಅನ್ಸಲ್ಲ. ಯು ವಿಲ್ ಬಿಕಮ್ ಅ ವೇಸ್ಟ್ ಆಫ್ ಟೈಮ್ ಪೊಲಿಟಿಕಲಿ. At least personally, I don't think I will ever respond to ಮಿಸ್ಟರ್ ಚೆಲುವಾದಿ ಅಗೇನ್. ಯಾಕಂದರೆ ಮಾತಿಗೆ ಬೆಲೆನೇ ಇಲ್ಲ ಅಂದರೆ ಯಾಕೆ ಮಾತಾಡಬೇಕಪ್ಪ? ಆಮೇಲೆ ನಾವು ಯಾವಾಗಲೂ ಕೂಡ ಮಾತಾಡಬೇಕಾದ್ರೆ ಡಾಕ್ಯುಮೆಂಟ್ಸ್ ಇಟ್ಕೊಂಡೇ ಮಾತಾಡ್ತೀನಿ. ಈಗ ನೀವು ನಮ್ಮ ಮಾಧ್ಯಮ ಸ್ನೇಹಿತರು 10 ವರ್ಷದಿಂದ ನೋಡ್ತಾ ಇದ್ದೀರ, ನಮಗೆ ಯಾವತ್ತೂ ವಿತೌಟ್ ಡಾಕ್ಯುಮೆಂಟ್ಸ್ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ನೌ ದಟ್ ದ ಡಾಕ್ಯುಮೆಂಟ್ಸ್ ಆರ್ ಪುಟ್ ಇನ್, ಪ್ಲೀಸ್ ರಿಸೈನ್ ಆ್ಯಂಡ್ ಪ್ಲೀಸ್ ಟೇಕ್ ಪೊಲಿಟಿಕಲ್ ವನವಾಸ್. ಆಮೇಲೆ BJP ಅವರಿಗೆ ಏನಾದರೂ RSS ಬಗ್ಗೆ ಮತ್ತು ಅವ್ರ ಲೀಡರ್ಸ್ ಇತಿಹಾಸದ ಬಗ್ಗೆ ಗೊತ್ತಾಗಬೇಕಾದ್ರೆ ವರ್ಕ್ಶಾಪ್ ನಾನೇ ತೊಗೊತೀನಿ ಬೇಕಿದ್ರೆ. ಐ ಹ್ಯಾವ್ ನೋ ಇಶ್ಯೂಸ್. ಬೇಕಾದರೆ ಇನ್ನೂ ಜಾಸ್ತಿ ಅಧ್ಯಯನ ಮಾಡಿ ಇವರೆಲ್ಲ ಹೆಂಗೆ ದೇಶದ್ರೋಹ ಕೆಲಸ ಮಾಡಿದರು, ಹೆಂಗೆ ಸಂವಿಧಾನ ಬೇಡ ಅಂದ್ಬಿಟ್ಟು ಮನುಸ್ಮೃತಿ ಸಂವಿಧಾನ ಆಗಬೇಕಂತ ಇವರು ಎಲ್ಲ ಹೋರಾಟ ಮಾಡಿದರು, ಅದ್ರ ಬಗ್ಗೆ ಸಂಪೂರ್ಣವಾದಂಥ ಅಧ್ಯಯನ ಬೇಕಾದ್ರೂ ಮಾಡಿಬಿಟ್ಟು ನಿಮಗೆ ವರ್ಕ್ಶಾಪ್ ತಗೋತೀನಿ. ಆದ್ದರಿಂದ ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಎಂದಿನಂತೆ ನನಗೆ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ನೀಡದಿದ್ದರೆ ಮಾತಿಗೆ ಬೆಲೆ ಇಲ್ಲ ಅಷ್ಟೇ. ನಾನೇನು ಮಾಡೋಕ್ಕಾಗುತ್ತೆ? ನಂದು ಹೋರಾಟನೇ ಇಲ್ಲ. ನಾನೇ ಯಾಕ್ರಿ, ಈಗ ಪಕ್ಷಕ್ಕೆ ಮುಜುಗರ ಮಾಡಿದ್ದು ಅವರು, ಚಾಲೆಂಜ್ ಇಟ್ಟಿದ್ದು ಅವರು, ನಾನು ಯಾಕೆ ಹೋರಾಟ ಮಾಡಬೇಕು? ಐ ಹ್ಯಾವ್ ಪ್ಲೇಸ್ಡ್ ಮೈ ಡಾಕ್ಯುಮೆಂಟ್ಸ್ ವಾಟ್ ಐ ಹ್ಯಾವ್. ಅವ್ರ ಹತ್ರ ಇದಕ್ಕಿಂತ ನಾನು ಭವಿಷ್ಯ ನುಡಿತೀನಿ ನೋಡಿ. ಮತ್ತೆ ನೆಹರು ಅವ್ರಿಗೆ ತರ್ತಾರೆ, ಯಾವುದೋ ಒಂದು ಲೆಟ್ರ್ ತೋರಿಸ್ತಾರೆ, ಮೌಂಟ್ ಬ್ಯಾಟನ್ ಅವ್ರ ಮಿಸ್ಸಸ್ಸಿಗೆ ಬರೆದಿದ್ದು, ಅದು ಮಾಡಿದ್ದು, ಇಷ್ಟೇ ಅವ್ರ ಯೋಗ್ಯತೆಯೇ, ಇಷ್ಟೇ BJP ಅವ್ರದ್ದು. ನಾನು ಚಾಲೆಂಜ್ ಕಟ್ಟಿ ಹೇಳ್ತೀನಿ. ನಾನು ಹೇಳ್ತಾ ಇದ್ದೀನಲ್ಲ, ಕಾಂಗ್ರೆಸ್ ಪಾರ್ಟಿ ಹ್ಯಾಡ್ ಡಿಫ್ರೆನ್ಸಸ್ ವಿತ್ ಬಾಬಾ ಸಾಹೇಬ್, ದೇ ವರ್ ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟೀಸ್. ಅದೆಲ್ಲನೂ ಇತಿಹಾಸ ಪುಟದಲ್ಲಿದೆ. ನಾವೇನು ಇತಿಹಾಸ ತಿರ್ಚಿ ಹೇಳ್ತಾ ಇಲ್ಲ. ನಮ್ಮ ತತ್ವದಲ್ಲಿ ಗಾಂಧೀಜಿಯವರು ಇದ್ದಾರೆ, ಅಂಬೇಡ್ಕರ್ ಅವರು ಇದ್ದಾರೆ. ಅವ್ರ ತತ್ವದಲ್ಲಿ ಯಾರಿದ್ದಾರೆ ರೀ? ಅವ್ರ ತತ್ವನೇ ಅವ್ರಿಗೆ ಗೊತ್ತಿಲ್ಲ. ಸಾವರ್ಕರ್ ಅವ್ರು ಹೇಳ್ತಾರಲ್ಲ, ಇವರು ವೀರ್ ಸಾವರ್ಕರ್ ಅಂತ ಹೇಳ್ತಾರೆ. ವೀರ್ ಬಿರುದು ಹೆಂಗೆ ಸಿಕ್ಕಿದ್ದು ಅಂತ ಚಾಲೆಂಜ್ ಮಾಡ್ತೀನಿ ರೀ ಅವರಿಗೆ. ಹೇಳ್ತಾರಾ? ಗೋ ರಕ್ಷಣೆ, ಗೋ ಮಾಂಸದ ಬಗ್ಗೆ ಸಾವರ್ಕರ್ ಅವರ ಅನಿಸಿಕೆ ಏನಿದೆ ಅಂತ ತಿಳ್ಕೊಂಡು ಬರೋಕ್ಕೆ ಹೇಳಿ ನನ್ನ ಹತ್ರ.